ಶ್ರೀ ಮಧ್ವನವಮಿಯ ಈ ಉತ್ಸವವನ್ನು ಅರ್ಥವತ್ತಾಗಿ ಅರ್ಥಪೂರ್ಣವಾಗಿ ಹೇಗೆ ಆಚರಿಸುವುದು ಅಂತ ಹೇಳಿ ನಾವು ಯೋಚಿಸಿದಾಗ ನಮಗೆ ತೋರಿದ್ದು ವ್ಯಾಸನಕೆರೆ ಪ್ರಭಂಜನಾಚಾರ್ಯರಿಗೆ ಸನ್ಮಾನ ಮಾಡಿದರೆ ಅದು ಹೆಚ್ಚು ಅರ್ಥಪೂರ್ಣ ಅಂತ ಹೇಳಿ. ಯಾಕೆಂದರೆ ಆಚಾರ್ಯರು ತೋರಿಸಿದ ಆದರ್ಶ ವ್ಯಾಸನಕೆರೆಯಲ್ಲಿ ಅವರು ಈಜಿದ್ದು, ವೇದವ್ಯಾಸರ ಜ್ಞಾನ ಕೆರೆಯಲ್ಲಿ ಈಜಿದ ಪ್ರಭಂಜನ ಅಂದರೆ ಶ್ರೀಮಧ್ವಾಚಾರ್ಯರು. ಆದ್ದರಿಂದ ಅವರ ಸ್ಮರಣೆಯನ್ನು ವ್ಯಾಸನ ಕೆರೆಯಲ್ಲಿ ಈಜಿದಂಥ ಮತ್ತೊಂದು ಪ್ರಭಂಜನರನ್ನು ನಾವು ಗುರುತಿಸಿದರೆ ಆವಾಗ ಮಧ್ವನವಮಿಯ ಈ ಒಂದು ಆಚರಣೆ ಇದು ಹೆಚ್ಚು ಅರ್ಥಪೂರ್ಣವಾಗ್ತದೆ ಎಂಬ ದೃಷ್ಟಿಯಲ್ಲಿ ಮಧ್ವನವಮಿಯ ದಿವಸ ವ್ಯಾಸನ ಕೆರೆ ಪ್ರಭಂಜನಾಚಾರ್ಯರಿಗೆ ನಾವು ಸನ್ಮಾನವನ್ನು ಮಾಡಬೇಕು ಅಂತ ಹೇಳಿ ನಾವು ಯೋಚಿಸಿದೆವು. ವ್ಯಾಸನ ಕೆರೆಯವರು ಅವರು ಮಾಡಿದ ಸಾಧನೆ ಅವರ ಮನೆಗೆ ಹೋಗಿ ನೋಡಬೇಕು. ನಾವು ಮನೆಯನ್ನು ದೊಡ್ಡ ಗ್ರಂಥಾಲಯವನ್ನಾಗಿ ಮಾಡಿದ್ದಾರೆ, ಮನೆಯನ್ನು ಒಂದು ದೊಡ್ಡ ಮಠವನ್ನಾಗಿ ಮಾಡಿದ್ದಾರೆ. ನಾವು ಮಠದಲ್ಲಿ ಹೋದರೂ ಕೂಡ ಅಷ್ಟು ನೋಡಲಿಕ್ಕೆ ಸಾಧ್ಯ ಇಲ್ಲ. ಮನೆಯನ್ನೇ ಮಠವನ್ನಾಗಿ ಮಾಡಿದವರು ವ್ಯಾಸನಕೆರೆಯವರು. ಇವತ್ತು ಮಠಗಳನ್ನು ಮನೆಯನ್ನಾಗಿ ಮಾಡುವುದನ್ನು ನಾವು ನೋಡ್ತೇವೆ, ಆದರೆ ಮನೆಗಳನ್ನು ಮಠವನ್ನಾಗಿ ಮಾಡಿದ್ದು ಯಾರಾದರೂ ಇದ್ದರೆ ಅದು ವ್ಯಾಸನಕೆರೆ ಪ್ರಭಂಜನಾಚಾರ್ಯರು. ಅವರು ಎಷ್ಟು ಗ್ರಂಥಗಳನ್ನು ಸಂಪಾದನೆ ಮಾಡಿದ್ದಾರೆ, ಎಷ್ಟು ಗ್ರಂಥಗಳನ್ನು ಪ್ರಕಾಶನ ಮಾಡಿದ್ದಾರೆ, ಅದನ್ನು ನೋಡಿದಾಗ ಅವರು ಗ್ರಂಥಾಲಯದಲ್ಲೇ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಅಂತೇಳಿ ನಮಗೆ ಅನ್ನಿಸ್ತದೆ. ಲೈಬ್ರರಿಯಲ್ಲಿ ವಾಸ ಮಾಡತಕ್ಕಂತಹ ವಿದ್ವಾಂಸರು ಅಂದರೆ ವ್ಯಾಸನಕೆರೆ ಪ್ರಭಂಜನಾಚಾರ್ಯರು. ಒಬ್ಬ ಸಾಮಾನ್ಯ ಲೌಕಿಕರ ಹಾಗೆ ಕಾಲೇಜು ಅಧ್ಯಾಪಕರಾಗಿ ಇದ್ದುಕೊಂಡು ಸಾಂಪ್ರದಾಯಿಕವಾಗಿ ವಿದ್ವಾಂಸರಾದವರನ್ನು ಮೀರಿಸಿ ಇವತ್ತು ವಿದ್ವತ್ತನ್ನು ಪಡೆದವರು ವ್ಯಾಸನಕೆರೆ ಪ್ರಭಂಜನಾಚಾರ್ಯರು. ಇದರಿಂದ ಏನು ಸ್ಫೂರ್ತಿ ಅಂದರೆ ಎಷ್ಟೋ ಜನರಿಗೆ ನಾವು ಬ್ಯಾಂಕಲ್ಲಿದ್ದೇವೆ, ನಾವು ಬೇರೆ ಸರಕಾರಿ ಕೆಲಸದಲ್ಲಿದ್ದೇವೆ, ಇದೆಲ್ಲ ನಮಗೆ ಹೇಳಿಸಿದ್ದಲ್ಲ, ನಾವೆಲ್ಲ ಆಧ್ಯಾತ್ಮಿಕ ಪ್ರಪಂಚಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಎಷ್ಟೋ ಜನರಿಗೆ ಈ ಒಂದು ಭಾವನೆ ಇದೆ. ಅದಕ್ಕೆ ಎಲ್ಲರಿಗೂ ಉತ್ತರ ವ್ಯಾಸನಕೆರೆ ಪ್ರಭಂಜನಾಚಾರ್ಯರು. ಅವರು ಪ್ರತಿನಿತ್ಯ ಕಾಲೇಜಿಗೆ ಹೋಗಿ ಕಾಲೇಜಿನಲ್ಲಿ ಲೆಕ್ಚರ್ ಎಲ್ಲ ಕೊಟ್ಟು ಆಮೇಲೆ ಮನೆಗೆ ಬಂದು ಇಡೀ ದಿವಸ ಶಾಸ್ತ್ರಾಧ್ಯಯನ, ಶಾಸ್ತ್ರ ಪಾಠ, ಸಂಶೋಧನೆ, ಪ್ರಕಾಶನ ಇದನ್ನು ಮಾಡಿ ಇವತ್ತು ಸಾಂಪ್ರದಾಯಿಕವಾಗಿ ಅಭ್ಯಾಸ ಮಾಡಿದಂಥ ವಿದ್ವಾಂಸರನ್ನು ಮೀರಿ ಅವರು ವಿದ್ವತ್ತನ್ನು ಪಡೆದಿದ್ದಾರೆ. ಹಾಗಾಗಿ ಅವರ ಜೀವನವೇ ಒಂದು ಎಲ್ಲರಿಗೂ ಸ್ಫೂರ್ತಿ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ. ಯಾರಿಗೆ ಆಸಕ್ತಿ ಇದೆ ಅವರಿಗೆ ಅಡ್ಡ ಬರತಕ್ಕದ್ದು ಯಾವುದೂ ಇಲ್ಲ. ಆಸಕ್ತಿ ಇದ್ದರೆ ಯಾವುದನ್ನೂ ಸಾಧಿಸಬಹುದು ಎಂಬುದಕ್ಕೆ ಪ್ರಭಂಜನಾಚಾರ್ಯರೇ ಸಾಕ್ಷಿಯಾಗಿದ್ದಾರೆ. ಇವತ್ತು 80 ವರ್ಷಗಳ ಈ ಒಂದು ಸಂದರ್ಭದಲ್ಲಿಯೂ ಕೂಡ ರಾತ್ರಿ ಹಗಲು ಪ್ರವಚನ, ಪಾಠ, ಸಂಚಾರ ಇದನ್ನು ಮಾಡಿಕೊಂಡು ಅವರು ಯಾವಾಗಲೂ ಲವಲವಿಕೆಯಿಂದ ಇದ್ದಾರೆ. ನಮಗೆ ಅವರನ್ನು ನೋಡುವಾಗ 80 ವರ್ಷ ಆದ ಹಾಗೆ ಅನಿಸುವುದಿಲ್ಲ, ಯಾವಾಗಲೂ ಚಟುವಟಿಕೆಯಲ್ಲಿದ್ದಾರೆ. ಅಂತಹ ಒಂದು ಯೌವನದ ಗುಟ್ಟು ಏನು ಹೇಳಿದರೆ ಆಧ್ಯಾತ್ಮಿಕತೆ, ಆಧ್ಯಾತ್ಮಿಕ ಚಿಂತನೆಯಿಂದಾಗಿ ಅವರು ಯಾವಾಗಲೂ ಕೂಡ ಲವಲವಿಕೆಯಿಂದ ಇದ್ದಾರೆ. ಅಂತಹ ಒಂದು ದೊಡ್ಡ ಸಾಧನೆಯನ್ನು ಮಾಡಿದ ಇವತ್ತು ಮಾಧ್ವ ಸಮಾಜದಲ್ಲಿ ನಾವು ಎತ್ತಿ ತೋರಿಸಬಹುದಾದಂತಹ ದೊಡ್ಡ ವಿದ್ವಾಂಸರೆಂದರೆ ವ್ಯಾಸನಕೆರೆ ಪ್ರಭಂಜನಾಚಾರ್ಯರಾಗಿದ್ದಾರೆ. ಅವರ ಸಾಧನೆಯನ್ನು ಸರ್ಕಾರಗಳು ಕೂಡ ಗುರುತಿಸಿವೆ. ನಾವು ಮೊನ್ನೆ ಹೇಳಿದ ಹಾಗೆ ದೇಶದ ಪ್ರಧಾನಮಂತ್ರಿಯಿಂದ ಮಧ್ವ ವಿಜಯದ ಶ್ಲೋಕವನ್ನು ಹೇಳಿಸಿದ್ದು ಅದು ವ್ಯಾಸನಕೆರೆ ಪ್ರಭಂಜನಾಚಾರ್ಯ. ಮೋದಿಯವರು ಮಧ್ವ ವಿಜಯದ ಶ್ಲೋಕವನ್ನು ಹೇಳಿ ಇತ್ತೀಚೆಗೆ ಏನು ಉಲ್ಲೇಖ ಕಾಶಿಯ ಕ್ಷೇತ್ರದ ಬಗ್ಗೆ ಉಲ್ಲೇಖ ಮಾಡಿದರು, ನಾವೆಲ್ಲ ದಿಗ್ಭ್ರಮೆಗೊಂಡೆವು. ಮೋದಿಯವರು ಈ ಶ್ಲೋಕವನ್ನು ಹೇಗೆ ಬಾಯಿಪಾಠ ಮಾಡಿದರು? ನಮಗೆಲ್ಲ ಒಂದೊಂದು ಶ್ಲೋಕವನ್ನು ಬಾಯಿಪಾಠ ಮಾಡಬೇಕಾದರೆ 100 ಸಲನೋ 200 ಸಲನೋ ಉರು ಹಾಕಬೇಕಾಗ್ತದೆ. ಮೋದಿಯವರಿಗೆ 1 ನಿಮಿಷನೂ ಪುರುಸೋತಿಲ್ಲ. ಅಂಥವರಿಗೆ ಈ ಶ್ಲೋಕವನ್ನು ಹೇಳಿ ಬಾಯಿಪಾಠ ಮಾಡಿಸಿ ಇಡೀ ಜಗತ್ತಿನ ಎದುರಿಗೆ ಪರೀಕ್ಷೆಯನ್ನು ಕೊಡಿಸಿದರಲ್ವ, ಇದು ವ್ಯಾಸನಕೆರೆ ಪ್ರಭಂಜನಾಚಾರ್ಯರ ಬಹಳ ದೊಡ್ಡ ಸಾಧನೆಯಾಗಿದೆ. ಅಂತಹ ಒಂದು ದೊಡ್ಡ ಸಾಧನೆಯನ್ನು ಮಾಡಿದ ಶ್ರೀಮದ್ ಆಚಾರ್ಯರ ಸಿದ್ಧಾಂತವನ್ನು ಜಗತ್ತಿಗೆ ಅದನ್ನು ಪರಿಚಯ ಮಾಡಿಸಿದ, ಕನ್ನಡದಲ್ಲಿ, ಇಂಗ್ಲೀಷಿನಲ್ಲಿ 2 ಭಾಷೆಯಲ್ಲಿಯೂ ಕೂಡ, ಸಂಸ್ಕೃತದಲ್ಲಿ 3 ಭಾಷೆಗಳಲ್ಲಿಯೂ ಕೂಡ ಪ್ರಭುತ್ವವನ್ನು ಪಡೆದು ಆಚಾರ್ಯರ ವಿಶೇಷ ಸೇವೆ ಮಾಡಿದಂತಹ ವ್ಯಾಸನಕೆರೆ ಪ್ರಭಂಜನಾಚಾರ್ಯರು ನಮ್ಮ ಮಾಧ್ವ ಸಮಾಜದ ಬಹಳ ದೊಡ್ಡ ಒಂದು ಆಸ್ತಿ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ.
ಅವರಿಗೆ ಶ್ರೀಮದಾಚಾರ್ಯರ ವಿಶೇಷ ಅನುಗ್ರಹ ಆಗಬೇಕು, ಶ್ರೀಕೃಷ್ಣನ ವಿಶೇಷ ಅನುಗ್ರಹ ಆಗಬೇಕು, ಅವರಿಗೆ ಶತಮಾನೋತ್ಸವ ಆಗಬೇಕು ಎಂಬಂತಹ ಈ ಪ್ರಾರ್ಥನೆಯನ್ನು ನಾವು ಸಲ್ಲಿಸ್ತಾ, ಶತಮಾನೋತ್ಸವ ರಾಜಾಂಗಣದಲ್ಲೇ ನಡೆದು ನಾವು ಎಲ್ಲರೂ ಕೂಡ ಅದರಲ್ಲಿ ಭಾಗವಹಿಸುವಂತೆ ಆಗಬೇಕು ಎಂಬಂತಹ ಈ ಪ್ರಾರ್ಥನೆಯ ಜೊತೆಗೆ ಮಧ್ವನವಮಿಯ ಈ ಪರ್ವ ಸಂದರ್ಭದಲ್ಲಿ ನಾವು ಶ್ರೀಕೃಷ್ಣ ಗೀತಾ ಅನುಗ್ರಹ ಪ್ರಶಸ್ತಿಯನ್ನು ಅವರಿಗೆ ನೀಡ್ತಾ ಇದ್ದೇವೆ. ಸನ್ಮಾನ ಪತ್ರದ ವಾಚನವನ್ನು ಅದರ ಜೊತೆಗೆ 9 ದಿವಸಗಳ ಕಾಲ ಮಧ್ವ ವಿಜಯ ಮತ್ತು ಭಗವದ್ಗೀತೆ ಈ 2 ವಿಷಯಗಳನ್ನು ಇಟ್ಟುಕೊಂಡು ಬಹಳ ಸುಂದರವಾದಂತಹ ವಿಚಾರಧಾರೆಯನ್ನು ನಮ್ಮ ಜಿಜ್ಞಾಸುಗಳಿಗೆ ಅವರು ಉಣಬಡಿಸಿದ್ದಾರೆ. ಅದಕ್ಕೋಸ್ಕರವೂ ಕೂಡ ನಾವು ಅವರನ್ನು ವಿಶೇಷವಾಗಿ ಅಭಿನಂದಿಸ್ತಾ ಅವರಿಂದ ಇನ್ನಷ್ಟು ಜ್ಞಾನ ಕಾರ್ಯ ನಿರಂತರ ನಡೆಯುವ ಹಾಗೆ ಆಗಲಿ ಅಂತ ಹೇಳಿ ಹಾರೈಸ್ತಾ ಈ ಪ್ರಶಸ್ತಿಯನ್ನು ನೀಡ್ತೇವೆ. ಸನ್ಮಾನ ಪತ್ರವನ್ನು ವಿದ್ವಾಂಸರಾದ ಸುನೀಲ್ ಆಚಾರ್ಯ ವಾಚನ ಮಾಡ್ತಾ ಇದ್ದಾರೆ. ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ವಿಠ್ಠಲ ಶ್ರೀ ಜಗದ್ಗುರು ಶ್ರೀಮನ್ ಮಧ್ವಾಚಾರ್ಯ ಮೂಲಮಹಾಸಂಸ್ಥಾನಂ ಶ್ರೀಮದ್ ಉಪೇಂದ್ರ ತೀರ್ಥ ಸಂಸ್ಥಾನಂ ಪರ್ಯಾಯ ಶ್ರೀ ಪುತ್ತಿಗೆ ಮಠ ಉಡುಪಿ ಕ್ಷೇತ್ರಂ ಶ್ರೀಮತ್ ಪರಮಹಂಸೇತ್ಯಾದಿ ಬಿರುದಾಂಕಿತಾನಾಂ ಶ್ರೀ ಸುಗುಣೇಂದ್ರ ತೀರ್ಥ ಮಹಾಸ್ವಾಮಿನಾಂ ತಥಾ ತತ್ ಕರಕಮಲ ಸಂಜಾತಾನಾಂ ಶ್ರೀ ಸುಶ್ರೀಂದ್ರ ತೀರ್ಥ ಮಹಾಸ್ವಾಮಿನಾಂ ಚ ಆಶೀರ್ವಾದ ಪುರಸ್ಸರಂ ಚತುರ್ಥ ವಿಶ್ವಗೀತಾ ಪರ್ಯಾಯ ಕಾಲೇ ಪ್ರೊಫೆಸರ್ ವ್ಯಾಸನಕೆರೆ ಪ್ರಭಂಜನಾಚಾರ್ಯ ಮಹಾಭಾಗೇಭ್ಯಃ ಸಮರ್ಪಿತಂ ಸಮ್ಮಾನ ಪತ್ರಂ. ಪ್ರಭಂಜನಾಚಾರ್ಯ ವರ್ಯೋ ಸಾರಸ್ವತಗಣಾಗ್ರಣೀಃ ಪ್ರಭಂಜನಾಚಾರ್ಯವರ್ಯೋ ಸಾರಸ್ವತಗಣಾಗ್ರಣೀಃ ಸೇವಯಾ ಯಸ್ಯ ತುಷ್ಟೌ ಹಿ ವ್ಯಾಸ ಪ್ರಭಂಜನೌ ಮುದಾ. ವ್ಯಾಸನಕೆರೆ ಪ್ರಭಂಜನಾಚಾರ್ಯ ಮಹಾಭಾಗಾಃ ಮಧ್ವಶಾಸ್ತ್ರ ಸೇವಾಯೈ ಸಮರ್ಪಿತ ಜೀವಿತಾಃ. ಪಾಠೆ ಪ್ರವಚನೆ ಕೃತಿರಚನೆ ಸಂಶೋಧನೆ ಇತ್ಯೇವಮಾದಿಷು ನೈಕೇಷು ಸಾರಸ್ವತ ಕರ್ತವ್ಯೇಷು ಪ್ರಭಂಜನಾಚಾರ್ಯ ಸದೃಶೋ ವಿದ್ವಾನ್ ನ ವಿದ್ಯತೆ. ಅನೇಕ ಮಠಾಧಿಪೈಃ ಸಂಸ್ಥಾಭಿಃ ಸರ್ವಕಾರೈಶ್ಚ ಮಾನಿತಾಃ ಏತೆ. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಃ ಕನಕಶ್ರೀ ಪ್ರಶಸ್ತಿಶ್ಚ ಧನ್ಯಾ ಅಭೂತ್ ಏತೇಷಾಂ ಸಂಬಂಧೇನ. ಗವರ್ನಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಬೆಂಗಳೂರು अस्याः संस्थायाः प्राचार्यरूपेण च आसन्. श्री जयतीर्थ मैनस्क्रिप्ट लाइब्ररी श्री व्यासमध्व संशोधन प्रतिष्ठान ट्रस्ट इति संस्थाद्वयम् एतैः स्थापितम्. अनेक ग्रन्थाः एतैः विरचिताः. एतेषां प्रवचनं जगत्प्रसिद्धं. माननीयानां सप्तति महोत्सवावसरे उडुपक्षेत्रमागत्य मध्वविजये गीताचिन्तनमिति ಜ್ಞಾನಾನಂದಕರಂ ಪ್ರವಚನಂ ಶ್ರೀಕೃಷ್ಣ ಮುಖ್ಯಪ್ರಾಣ ಸನ್ನಿಧೌ ಉಪಸ್ಥಾಪಿತಂ ಇತಿ ಮಹಾನ್ ಸಂತೋಷಃ ಅಸ್ಮಾಕಂ. ವ್ಯಾಸನಕೆರೆ ಪ್ರಭಂಜನಾಚಾರ್ಯ ಮಹಾಭಾಗಾನಾಂ ಅಶೇಷ ವ್ಯಾಸಸೇವಾಂ ಮನಸಿ ನಿಧಾಯ ಶ್ರೀಕೃಷ್ಣ ಗೀತಾನುಗ್ರಹ ಪ್ರಶಸ್ತಿಃ ಶ್ರೀಕೃಷ್ಣ ಗೀತಾನುಗ್ರಹ ಪ್ರಶಸ್ತಿಃ ಸಾದರಂ ಸಮರ್ಪ್ಯತೆ. ಶ್ರೀಕೃಷ್ಣ ಮುಖ್ಯಪ್ರಾಣಯೋಃ ಅನುಗ್ರಹೇಣ ಇತೋಪಿ ಸಾರಸ್ವತ ಸೇವಾ ಏತೈಃ ಭವತ್ವಿತಿ ಭಗವತಿ ಅಸ್ಮಾಕಂ ಪ್ರಾರ್ಥನಾ. ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದಾಃ ಶ್ರೀ ಶ್ರೀ ಸುಶ್ರೀಂದ್ರ ತೀರ್ಥ ಶ್ರೀಪಾದಾಶ್ಚ ಪರ್ಯಾಯ ಶ್ರೀ ಪುತ್ತಿಗೆ ಮಠಃ ಶ್ರೀಕೃಷ್ಣ ಮಠಃ ಉಡುಪಿ ದಿನಾಂಕಃ 6/2/2025 ಕ್ರೋಧಿ ಸಂವತ್ಸರೆ ಮಧ್ವನವಮಿ. ಶ್ರೀಕೃಷ್ಣಾರ್ಪಣಮಸ್ತು. ಪೂಜ್ಯ ಡಾಕ್ಟರ್ ವ್ಯಾಸನಕೆರೆ ಪ್ರಭಂಜನ ಆಚಾರ್ಯರ ಸಂಶೋಧನಾತ್ಮಕವಾದ ವಿದ್ವತ್ ಪ್ರಪಂಚಕ್ಕೆ ನೀಡಿದ ಕೊಡುಗೆಯನ್ನು ಗುರುತಿಸಿ ಮಧ್ವನವಮಿಯ ಪರ್ವಕಾಲದಲ್ಲಿ ಪರಮಪೂಜ್ಯ ಶ್ರೀಪಾದಂಗಳವರು ಶ್ರೀಕೃಷ್ಣ ಮುಖ್ಯಪ್ರಾಣದೇವರ ಪರಮಾನುಗ್ರಹ ರೂಪವಾದಂತಹ ಶ್ರೀಕೃಷ್ಣ ಗೀತಾ ಪ್ರಶಸ್ತಿಯನ್ನು ನೀಡಿ ಅನುಗ್ರಹಿಸ್ತಾ ಇದ್ದಾರೆ. ಅನೇಕ ಪೀಠಾಧಿಪತಿಗಳಿಂದ ಭಾರತದ ಪ್ರತಿಷ್ಠಿತ ಸನ್ಮಾನಗಳಿಂದ ಪುರಸ್ಕೃತರಾಗಿ ಸಾವಿರಾರು ಜನ ಶಿಷ್ಯ ವೃಂದವನ್ನು ಹೊಂದಿದಂತಹ ನಾಡಿನ ಶ್ರೇಷ್ಠ ವಿದ್ವಾಂಸರಾದಂತಹ ಪೂಜ್ಯ ಡಾಕ್ಟರ್ ವ್ಯಾಸನಕೆರೆ ಪ್ರಭಂಜನ ಆಚಾರ್ಯರಿಗೆ
ಮಧ್ವನವಮಿಯ ಈ ಪರ್ವಕಾಲದಲ್ಲಿ ಮತ್ತು ಅವರ 80ನೇ ವರ್ಷದ ಸಂಭ್ರಮಾಚರಣೆಯಲ್ಲಿ ಶ್ರೀಕೃಷ್ಣ ಮುಖ್ಯಪ್ರಾಣದೇವರ ವಿಶೇಷವಾದ ಅನುಗ್ರಹ ರೂಪವಾದ ಸನ್ಮಾನವನ್ನ ಪೂಜ್ಯ ಶ್ರೀಪಾದಂಗಳವರು ಮಾಡಿ ಅನುಗ್ರಹಿಸ್ತಾ ಇದ್ದಾರೆ. ಮುಂದಿನ ಸನ್ಮಾನ ಚಲನಚಿತ್ರ ಕ್ಷೇತ್ರದಲ್ಲಿ ಪರಮ ಪೂಜ್ಯ ಶ್ರೀಪಾದಂಗಳವರು ಶ್ರೀಕೃಷ್ಣನ ಕೈಯಲ್ಲಿರುವಂತಹ ಮಂಥಾನವನ್ನ ನೀಡಿ ಅನುಗ್ರಹಿಸ್ತಾ ಇದ್ದಾರೆ.